ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ನ ನಿಜವಾದ ಕಂಟ್ರೋಲರ್ ಯಾರು? ಚಾರ್ಟ್ಗಳ, ಕಂಪನಿಗಳ ರಿಸಲ್ಟ್ಸಾ? ಇಲ್ಲ. ಇವತ್ ನಾವು ಆ ಒಂದು ಸೀಕ್ರೆಟ್ ಪವರ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಇಡೀ ಜಗತ್ತಿನ ಮಾರುಕಟ್ಟೆಗಳನ್ನೇ ಅಲುಗಾಡಿಸಬಲ್ಲದು. ಹೌದು, ಎಷ್ಟೋ ಜನ ಅನ್ಕೊಂಡಿರ್ತಾರೆ ಟ್ರೇಡಿಂಗ್ ಚಾರ್ಟ್ಸ್ಗಳೇ ಮಾರುಕಟ್ಟೆಯನ್ನ ನಡೆಸೋದು ಅಂತ. ಆದ್ರೆ ಅದು ನಿಜ ಅಲ್ಲ. ನಿಜವಾದ ಶಕ್ತಿ ಬೇರೆ ಕಡೆ ಇದೆ. ಫೆಡರಲ್ ರಿಸರ್ವ್ನ ಒಂದೇ ಒಂದು ನಿರ್ಧಾರ ಇಡೀ ಆಟವನ್ನೇ ಬದಲಾಯಿಸ್ಬಿಡ್ಬೋದು. ಹಾಗಿದ್ರೆ ಇಡೀ ಮಾರುಕಟ್ಟೆಯ ದಿಕ್ಕನ್ನೇ ನಿರ್ಧರಿಸುವ ಆ ಪ್ರಬಲ ಶಕ್ತಿ ಯಾವುದು? ಬನ್ನಿ ಇವತ್ತು ಆ ರಹಸ್ಯವನ್ನ ಭೇದಿಸೋಣ. ಆ ಶಕ್ತಿಯೇ ಫೆಡರಲ್ ರಿಸರ್ವ್. ಚಿಕ್ಕದಾಗಿ ಹೇಳಬೇಕು ಅಂದ್ರೆ ಫೆಡ್. ಅಮೆರಿಕದ ಈ ಸೆಂಟ್ರಲ್ ಬ್ಯಾಂಕ್ ಹೇಗೆ ಇಡೀ ಜಗತ್ತಿನ ಎಕಾನಮಿ ಮೇಲೆ ತನ್ನ ಹಿಡಿತ ಸಾಧಿಸಿದೆ ಅಂತ ನೋಡೋಣ ಬನ್ನಿ. ಸರಳವಾಗಿ ಹೇಳ್ಬೇಕಂದ್ರೆ ಫೆಡ್ ಅಂದ್ರೆ ಅಮೆರಿಕಾದ ಸೆಂಟ್ರಲ್ ಬ್ಯಾಂಕ್. ಹೇಗೆ ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯೋ ಅದೇ ರೀತಿ. ಇದರ ಮುಖ್ಯ ಕೆಲಸವೇನು ಅಂದ್ರೆ ಎಕನಾಮಿಯಲ್ಲಿ ಹಣದ ಸಪ್ಲೈ ಹೇಗಿರಬೇಕು, ಬಡ್ಡಿ ದರಗಳು ಎಷ್ಟಿರಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡೋದು. ಫೆಡ್ಗೆ ಪ್ರಮುಖವಾಗಿ 3 ದೊಡ್ಡ ಗುರಿಗಳಿವೆ. ಒಂದು, ಬೆಲೆ ಏರಿಕೆ ಅಂದರೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ನಲ್ಲಿ ಇಡೋದು. 2, ದೇಶದಲ್ಲಿ ಉದ್ಯೋಗಗಳು ಸೃಷ್ಟಿಯಾಗುವಾಗೆ ನೋಡ್ಕೊಳ್ಳೋದು. 3, ಫೈನಾನ್ಷಿಯಲ್ ಸಿಸ್ಟಮ್ ಸ್ಥಿರವಾಗಿರುವಂತೆ ನೋಡ್ಕೊಳ್ಳೋದು. ಫೆಡ್ ನೇರವಾಗಿ ಸ್ಟಾಕ್ ಪ್ರೈಸ್ಗಳನ್ನ ಕಂಟ್ರೋಲ್ ಮಾಡಲ್ಲ. ಬದಲಿಗೆ ಅದು ಒಂದು ಆರ್ಥಿಕ ವಾತಾವರಣವನ್ನೇ ಸೃಷ್ಟಿ ಮಾಡುತ್ತೆ. ಆ ವಾತಾವರಣದಲ್ಲಿ ಮಾರುಕಟ್ಟೆ ಚಲಿಸುತ್ತೆ. ಇದಕ್ಕಾಗಿ ಅದು ಕೆಲವು ಪವರ್ಫುಲ್ ಟೂಲ್ಸ್ಗಳನ್ನ ಬಳಸುತ್ತೆ. ಫೆಡ್ನ ಬತ್ತಳಿಕೆಯಲ್ಲಿರೋ ಅತಿದೊಡ್ಡ ಅಸ್ತ್ರ ಅಂದ್ರೆ ಅದು ಬಡ್ಡಿದರಗಳು. ಹೌದು, ಇಂಟ್ರೆಸ್ಟ್ ರೇಟ್ಸ್. ಮಾರುಕಟ್ಟೆಯ ದಿಕ್ಕನ್ನ ನಿರ್ಧರಿಸೋ ಅತಿದೊಡ್ಡ ಡ್ರೈವರ್ ಅಂದ್ರೆ ಇದೆ. ನೋಡಿ, ಫೆಡ್ ಬಡ್ಡಿ ದರಗಳನ್ನ ಕಡಿಮೆ ಮಾಡಿದಾಗ ಅದು ಮಾರ್ಕೆಟ್ಗೆ ಒಂದು ರೀತಿ ಗ್ರೀನ್ ಸಿಗ್ನಲ್ ಕೊಟ್ಟಾಗೆ. ಸಾಲ ತಗೊಳ್ಳೋದು ಸುಲಭ ಆಗತ್ತೆ, ಕಂಪ್ನಿಗಳು ಬಿಸ್ನೆಸ್ ವಿಸ್ತರಿಸ್ತವೆ, ಜನ ಹೆಚ್ಚು ಖರ್ಚು ಮಾಡ್ತಾರೆ. ರಿಸಲ್ಟ್, ಮಾರ್ಕೆಟ್ ಗೂಳಿಯಂತೆ ಮೇಲಕ್ಕೆ ಹೋಗುತ್ತೆ. ಅದೇ ಫೆಡ್ ಬಡ್ಡಿ ದರಗಳನ್ನ ಜಾಸ್ತಿ ಮಾಡಿದ್ರೆ ಅದು ರೆಡ್ ಸಿಗ್ನಲ್ ಇದ್ದಾಗೆ. ಎಲ್ಲವೂ ಉಲ್ಟಾಗುತ್ತೆ, ಮಾರ್ಕೆಟ್ ಕರಡಿಯಂತೆ ಕೆಳಗೆ ಬೀಳುತ್ತೆ. ಫೆಡ್ ಬಳಸೋ ಮತ್ತೊಂದು ಪ್ರಮುಖ ಟೂಲ್ ಅಂದ್ರೆ ಲಿಕ್ವಿಡಿಟಿ, ಅಂದ್ರೆ ಫಿನಾನ್ಷಿಯಲ್ ಸಿಸ್ಟಮ್ನಲ್ಲಿ ಎಷ್ಟು ಹಣ ಹರಿದಾಡ್ತಿದೆ ಅನ್ನೋದು. ಇದನ್ನ ನೀರಿನ ಹರಿವಿಗೆ ಹೋಲಿಸ್ಬೋದು. ಸಿಸ್ಟಮ್ಗೆ ಫೆಡ್ ಹೆಚ್ಚು ಹಣವನ್ನ ಸೇರಿಸಿದಾಗ ಹೂಡಿಕೆದಾರರು ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ. ಆಗ ಶೇರ್ ಬೆಲೆಗಳು ಮೇಲೆ ಹೋಗುತ್ತೆ. ಇದನ್ನೇ ನಾವು ಬುಲಿಶ್ ಮಾರ್ಕೆಟ್ ಅಂತ ಕರೆಯೋದು. ಅದೇ ರೀತಿ ಫೆಡ್ ಹಣವನ್ನ ವಾಪಸ್ ತೆಗೆದಾಗ ಕ್ಯಾಶ್ ಟೈಟ್ ಆಗುತ್ತೆ, ಮಾರುಕಟ್ಟೆ ಕೆಳಗೆ ಬೀಳುತ್ತೆ. ಇದೇ ಬೇರಿಶ್ ಮಾರ್ಕೆಟ್. ಆದ್ರೆ ಕೆಲವೊಮ್ಮೆ ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಈ ಕ್ರಮಗಳು ಸಾಕಾಗೋದಿಲ್ಲ. ಆರ್ಥಿಕತೆಗೆ ಒಂದು ದೊಡ್ಡ ಶಾಕ್ ಅಥವಾ ಉತ್ತೇಜನ ಬೇಕಾದಾಗ ಫೆಡ್ ತನ್ನ 2 ಸೂಪರ್ ಟೂಲ್ಗಳನ್ನ ಹೊರತೆಗೆಯುತ್ತೆ. ಆ 2 ಸೂಪರ್ ಟೂಲ್ಸ್ ಅಂದ್ರೆ ಕ್ವಾಂಟಿಟೇಟಿವ್ ಈಸಿಂಗ್ ಅಥವಾ ಕ್ಯೂಇ ಮತ್ತು ಕ್ವಾಂಟಿಟೇಟಿವ್ ಟೈಟನಿಂಗ್ ಅಥವಾ ಕ್ಯೂಟಿ. ಕ್ಯೂಇ ಅಂದ್ರೆ ಫೆಡ್ ಬಾಂಡ್ಸ್ಗಳನ್ನ ಕೊಂಡು ಮಾರುಕಟ್ಟೆಗೆ ಹಣವನ್ನು ಸುರಿಯೋದು. ಇದನ್ನ ಮನಿ ಪ್ರಿಂಟಿಂಗ್ ಮೋಡ್ ಅಂತಾನೂ ಹೇರಬಹುದು. ಇದರಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ದೊಡ್ಡ ದೊಡ್ಡ ರ್ಯಾಲಿಗಳು ಆಗತ್ತೆ. ಇನ್ನು ಕ್ಯೂಟಿ ಅಂದ್ರೆ ಇದಕ್ಕೆ ಪೂರ್ತಿ ಉಲ್ಟಾ. ಬಾಂಡ್ಸ್ಗಳನ್ನ ಮಾರಿ ಮಾರುಕಟ್ಟೆಯಿಂದ ಹಣವನ್ನ ವಾಪಸ್ ಎಳ್ಕೊಡೋದು. ಇದು ಆಗ ಮಾರ್ಕೆಟ್ನಲ್ಲಿ ದೊಡ್ಡ ಕರೆಕ್ಷನ್ಗೆ ಕಾರಣವಾಗಬಹುದು. ಫೆಡ್ನ ಆಕ್ಷನ್ಗಳು ಮಾತ್ರ ಅಲ್ಲ, ಅವರ ಮಾತುಗಳು ಕೂಡ ಅಷ್ಟೇ ಪವರ್ಫುಲ್. ಹೌದು, ಫೆಡ್ನ ಚೇರ್ಮನ್ ಏನ್ ಮಾತಾಡ್ತಾರೆ ಅನ್ನೋದ್ರ ಮೇಲೆ ಕೂಡ ಮಾರುಕಟ್ಟೆಗಳು ತಕ್ಷಣವೇ ರಿಯಾಕ್ಟ್ ಮಾಡುತ್ತವೆ. ಇದಕ್ಕೆ ಫಾರ್ವರ್ಡ್ ಗೈಡೆನ್ಸ್ ಅಂತಾರೆ. ಉದಾಹರಣೆಗೆ ಫೆಡ್ ಚೇರ್ಮನ್ ನಾವು ಮುಂದೆ ಬಡ್ಡಿ ದರಗಳನ್ನ ಹೆಚ್ಚಿಸೋ ಯೋಚನೆಯಲ್ಲಿದ್ದೇವೆ ಅಂತ ಒಂದು ಸಣ್ಣ ಸುಳಿವು ಕೊಟ್ರೂ ಸಾಕು, ಇಡೀ ಮಾರುಕಟ್ಟೆ ಕೆಳಗೆ ಬೀಳಬಹುದು. ಅದೇ ನಾವು ದರಗಳನ್ನ ಕಡಿತ ಮಾಡ್ತೀವಿ ಅನ್ನೋ ಮಾತು ಬಂದ್ರೆ ಮಾರುಕಟ್ಟೆಯಲ್ಲಿ ಹಬ್ಬದ ವಾತಾವರಣ ಶುರುವಾಗುತ್ತೆ. ಫೆಡ್ ಅನ್ನೋದು ಅಮೆರಿಕದ ಸಂಸ್ಥೆ ಆಗಿದ್ರೂ ಅದರ ನಿರ್ಧಾರಗಳು ಕೇವಲ ಅಮೆರಿಕಕ್ಕೆ ಸೀಮಿತವಾಗಿಲ್ಲ. ಅದರ ಅಲೆಗಳು ಇಡೀ ಜಗತ್ತನ್ನ, ನಮ್ಮ ಭಾರತದ ಮಾರುಕಟ್ಟೆಯನ್ನು ಕೂಡ ತಟ್ಟುತ್ತೆ. ಅದು ಹೇಗೆ ಅಂತ ನೋಡೋಣ. ಇದಕ್ಕೆ ಕಾರಣ ಏನು ಗೊತ್ತಾ? ಅಮೆರಿಕದಲ್ಲಿ ಬಡ್ಡಿದರಗಳು ಹೆಚ್ಚಾದಾಗ ವಿದೇಶಿ ಹೂಡಿಕೆದಾರರಿಗೆ ಅಲ್ಲಿ ದುಡ್ಡು ಹಾಕೋದು ಹೆಚ್ಚು ಲಾಭದಾಯಕ ಅನ್ಸುತ್ತೆ. ಆಗ ಅವ್ರೇನ್ ಮಾಡ್ತಾರೆ? ನಮ್ಮ ಭಾರತದಂತಹ ದೇಶಗಳಿಂದ ತಮ್ಮ ಹಣವನ್ನ ವಾಪಸ್ ತೆಗೆದು ಅಮೆರಿಕಕ್ಕೆ ಹಾಕ್ತಾರೆ. ಪರಿಣಾಮ, ನಮ್ಮ ನಿಫ್ಟಿ, ಸೆನ್ಸೆಕ್ಸ್ ಕೆಳಗೆ ಬೀಳೋಕೆ ಶುರುವಾಗುತ್ತೆ. ಸರಿ, ಹಾಗಾದ್ರೆ ಇದೆಲ್ಲದರ ಅರ್ಥ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಫೆಡ್ ಅನ್ನೋದು ಮಾರ್ಕೆಟ್ನ ಅಲ್ಟಿಮೇಟ್ ಟ್ರೆಂಡ್ ಸೆಟರ್. ಆದ್ರೆ ಇಲ್ಲೊಂದು ಮುಖ್ಯನಾದ ವಿಷಯವನ್ನ ನೆನ್ಪಿಟ್ಕೊಳ್ಬೇಕು. ಫೆಡ್ ಪ್ರತಿದಿನದ ಚಿಕ್ಕ ಪುಟ್ಟ ಏರಿಳಿತಗಳನ್ನ ಕಂಟ್ರೋಲ್ ಮಾಡಲ್ಲ. ಅದು ಮಾರುಕಟ್ಟೆಯ ಲಾಂಗ್ ಟರ್ಮ್ ವೆದರ್ ಅಥವಾ ಹವಾಮಾನವನ್ನ ಸೆಟ್ ಮಾಡುತ್ತೆ. ಅಂದ್ರೆ ದೊಡ್ಡ ದೊಡ್ಡ ಬುಲ್ ಮತ್ತು ಬೇರ್ ಸೈಕಲ್ಗಳನ್ನ ಹುಟ್ಟುಹಾಕೋದೇ ಫೆಡ್. ಈ ಟೇಬಲ್ ನಾವು ಮಾತಾಡಿದ್ದೆಲ್ಲದರ ಒಂದು ಸಾರಾಂಶ ನೋಡಿ. ದರ ಕಡಿತ ಮತ್ತು ಕ್ಯೂಇ ಮಾಡಿದಾಗ
ಮಾರ್ಕೆಟ್ ಬುಲ್ಲಿಶ್ ಆಗುತ್ತೆ. ಅದೇ ದರ ಏರಿಕೆ ಮತ್ತು ಕ್ಯೂಟಿ ಮಾಡಿದಾಗ ಮಾರ್ಕೆಟ್ ಬೇರಿಶ್ ಆಗುತ್ತೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಫೆಡ್ನ ಪಾಲಿಸಿಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಫೆಡ್ ಮಾರುಕಟ್ಟೆಯ ದಿಕ್ಕನ್ನು ಸೃಷ್ಟಿಸುವವನು. ಚಾರ್ಟುಗಳು ಕೇವಲ ಆ ದಿಕ್ಕಿಗೆ ಮಾರುಕಟ್ಟೆ ಹೇಗೆ ಪ್ರತಿಕ್ರಿಯಿಸುತ್ತಿದೆ ಅಂತ ತೋರಿಸುತ್ತೆ ಅಷ್ಟೇ. ಸೊ ಮುಂದಿನ ಸಾರಿ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಮೂವ್ ಆದಾಗ ಬರೀ ಚಾರ್ಟ್ಸ್ ನೋಡ್ತೀರಾ ಅಥವಾ ಅದರ ಹಿಂದೆ ಇರೋ ಅಸಲಿ ಕಾರಣ ಅಂದ್ರೆ ಫೆಡ್ನ ನಿರ್ಧಾರ ಏನು ಅಂತ ಗಮನಿಸ್ತೀರಾ?